ಪಾಪ ಒಳ್ಳೊಳ್ಳೆ ಯಜಮಾನ್ರು ನೋಡ್ರಿ ಪಾಪ ಲೇಡೀಸ್ ಎಲ್ಲ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರ್ರಿ. ಹಾ ನೋಡ್ರಿ ಒಳ್ಳೆ ಪಟ್ಟೆಗಳು. ಬರೀ ಎಲ್ಲಾಡಿಕೆಲ್ಲ ಹಾಕೊಂಡು ಇದ್ರಿ ಹೆಂಗ ನೀವು? ಹಾ ಟೈಮ್ ಪಾಸ್ ಏನ್ ಮಾಡಕ್ಕಾಗಲ್ಲ, ಬರೀ ಎಲ್ಲಾಡಿಕೆಲ್ಲ ಜಾಸ್ತಿ. ಹಾ ತುಂಬಾ ಖುಷಿ ಆಯ್ತು. ಸಂತೆಗಳಲ್ಲಿ ಫುಲ್ ತುಂಬಾ ಇದಾವ್ರು. ಹಾ ನೋಡುವ ಒಳ್ಳೊಳ್ಳೆ ಬ್ರೀಡ್ ಹಸುಗಳು ಬಂದವೆ. ಒಳ್ಳೆ ಪಡ್ಡಿಗಳು ಇದು, ಬರೀ ಪಡ್ಡಿಗಳು ಇರೋದು. ಆಯ್ತಾ, ಹಾಗೆ ತೋರಿಸ್ತೀನಿ ಬನ್ರಿ. ಹಾಕ್ರಿ 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 ಅಪ್ಪೆ ಕರೆಕ್ಟಾಗಿ ಎಣಿಸ್ಕೊಳ. ಹಾ ಒಳ್ಳೆ ಪಡ್ಡಿಗಳು. ದೂಡ್ ಫಿನಿಶಿಂಗ್ ಅಣ್ಣ, ಕ್ವಾಲಿಟಿ ಓಲ್ಡ್ ಸ್ಟಿನ್ ಕ್ವಾಲಿಟಿ. ಯಾವ್ದ 15 ನರಿ 13 ಇస్తాವ. ಫೈನಲ್ ರೇಟ್ 28,000 27,000. యావది ఇదే ఇస్తాను రేపు వారం రా. రేపు వారం రా ఇస్తా. అట్లా ఫినిషింగ్ ದುಡ್ಡು ನೀನು 13,500 ಅಡಿಗ್ರೆ ಉಣ್ಣೇಡಿ ಫಸ್ಟ್ ಸುಳ್ಳು ಉಣ್ಣೇಡಿ ನಾಟಿ ದುಡ್ಡು ಕಾದದೆ ಇಂದ ಹಿಡ್ಕೊಡು. ಪಾಪ ಸಾಕೊಂಡ್ಲಿ ನಮ್ ನ್ಯಾಸ್ನ ಬಂದವನೆ ಹುಡುಗನು. ಹಿಡ್ಕೋ, ನನ್ ಮಾತು ಕೇಳು, ಏನೇನು ಹೇಳಿದ್ ಕೇಳು. ಕೊಂಬು ಸುಟ್ಟಿರೋದೆಲ್ಲ ಬೋಡಿ ಕರು ಹಿಡ್ಕೋ. 13,000 ಕೊಟ್ಟು ಹಿಡ್ಕೊಂಡು ಹೋಗ್ತಾ ಇರೋ. 13,000 ಕೊಡು, ಹಿಡ್ಕೊಂಡು ಹೋಗು. ಸಂತೋಷವಾಗಿ ಬದುಕೋ ಹೋಗು. ಹಾಲಿಕ್ಕಿರೋ ಕಾಸಿಲ್ಲ ಅದಕ್ಕ, ಹಾಲಿಕ್ಕಿರೋ ಕಾಸಿಲ್ಲ, ಹೋಗಿ ಬದುಕೋ ಹೋಗು. ಒಂದೇ ಮಾತೆ. 10 ಸುಳಿ ಇರ್ಲಿ ಬಿಡು, ನಾಟಿ ಕರುವಲ್ಲ ಅದು. ಲೋಕಲ್ ಕರುವು ಬಿಟ್ಬಿಡು. ಏನಕ್ಕಪ್ಪೆ? ಅಪ್ಪೆ ನಮಸ್ಕಾರ. ಹೇಳಿ ಸರ್. ಯಾವ ನಿಮ್ದು? ಸರ್ ನಮ್ದು ಕೈವಾರ ಹತ್ರ ಉಳ್ಗುಮ್ನಹಳ್ಳಿ ಅಂತ. ಏನ್ ಹೇಳ್ತೀರಾ ಸರ್? ಇದು ಬಂದು ವ್ಯಾಪಾರ 15,000 ಹೇಳ್ತೀನಿ. 13,000 ಆದ್ರೆ ಕೊಟ್ಬಿಡ್ತೀನಿ. ಅದು ಇದು 28,000 ವ್ಯಾಪಾರ ಹೇಳಿದ್ನೆ. ಒಂದ್ 24,000 ಆದ್ರೆ ಕೊಡ್ತೀನಿ. ಬರೀ ಪಡ್ಡೆಗಳು ಇಟ್ಕೊಂಡ್ ಬರೀ ಪಡ್ಡೆನೆ ಸರ್, ನಂದು ವ್ಯಾಪಾರನೇ ಅದು. ಏನ್ ಹೆಸರು ನಿಮ್ದು? ನಮ್ಮ ಹೆಸರು ಚೇತನ್ ಅಂತ. ಚೇತನ್ ಅಂತೇಳಿ. ಏನ್ ಎಷ್ಟು ವರ್ಷದಿಂದ ಬರ್ತೀರಿ ಸಂತೆಗ? ಸರ್ ಸುಮಾರು ನಾವ್ ಬರ್ತೀರಿ, ಒಂದ್ 8 ವರ್ಷದಿಂದ ಬರ್ತೀನಿ. ನಮ್ಮ ಅಪ್ಪ ಒಂದ್ 20 ವರ್ಷದಿಂದ ವ್ಯಾಪಾರ ಮಾಡ್ತಾನೆ. ಏನ್ ಈ ಕರುಗಳು ಏನೋ ವ್ಯಾಪಾರ ಮಾಡಿದ್ರಿ ಇವಾಗ? ಯಾಕೆ ಬಿಟ್ಟೋದ್ರು ಅವ್ರು? ಅವರು ಡಬಲ್ ಸುಳಿ ಐತಂತ. ಇದು ಡಬಲ್ ಸುಳಿ ಪ್ರತಿಯೊಂದು ನೋಡಿ ಇಲ್ಲೇ ಐತೆ ಡಬಲ್ ಸುಳಿ. ಒಂದೊಂದ್ ಕರುಗ್ ಬಂದ್ಬಿಡ್ತದ, ನಾವೇನ್ ಮಾಡಿಕ್ಕಾಗತ್ತಾ? ನಾವೇನ್ ಮಾಡಿದೀವಾ? ಏನು ಇಲ್ಲ. ಅದಕ್ಕೆ ಅವ್ರು ಡಬಲ್ ಸುಳಿ ಅಂತ. ನಾಟಿ ಕರು ಆದ್ರೆ ಸುಳಿಗಳು ನೋಡೋಣ. ಏನ್ ಇದು ಡಬಲ್ ಸುಳಿ ಅಂತಂದ್ರೆ ಏನು ಅದಾಗಿಲ್ಲ. ವ್ಯಾಪಾರ ಕಮ್ಮಿ ಡೌನ್ ಮಾಡಕ್ಕ ಅಷ್ಟೇ. ವ್ಯಾಪಾರ ಡೌನ್ ಮಾಡಕ್ಕ, ವ್ಯಾಪಾರ ಡೌನ್ ಮಾಡಿ ಡಬಲ್ ಸುಳಿ ಹೆಸರು ಇನ್ನೂ ಕಡಿಮೆ ಕೊಡ್ತಾರೆ ಅಷ್ಟೇ ಅನ್ನೋದ ಅವರು ವ್ಯಾಪಾರ ಡೌನ್. ಹಂಗೆ 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 ನೋಡಿ, ಈ ತರ ಇರುತ್ತ. ವ್ಯಾಪಾರ ಹೇಳ್ದ ಪಾಪ ಹುಡುಗ, ಆದ್ರೆ ಅವ್ರು ಕೊಂಡ್ಕೊಂಡ್ ಹೋಗ್ಲಿಲ್ಲ. ಪಾಪ ಬದ್ಕೊಂಡ್ಲಿ ಅಂತಂದ್ರು ಬಿಟ್ಲಿ. ಅವ್ರು ಕೊಂಡ್ಕೊಂಡ್ ಹೋಗಕ್ ಮನಸ್ಸಿಲ್ಲ ಅವ್ರಗ. ಕೊಂಡ್ಕೊಳ್ಳಿ ಇನ್ನೊಬ್ರು ಬರ್ತಾರೆ ಅಲ್ವಾ? ಇನ್ನೆಷ್ಟು ಕಮ್ಮಿ ಕೊಡೋಣ ಹೇಳಿ? ಹಾಲಿಕ್ಕ ಕಾಸು ಎಷ್ಟಾಗುತ್ತೆ ನೀವೇ ಹೇಳಿ. ಹೌದು, ಅದಂತೂ ನಿಜ. ಒಂದು ಮರಿಕ 3 ತಿಂಗಳು ಹಾಲಿಕ್ ಬೇಕು. ಡೈಲಿ ಒಂದ್ 6 ಲೀಟರ್ ಬೇಕು. ಎಷ್ಟಾಗುತ್ತೆ ಸರ್? ಇದು ಎಚ್.ಎಫ್, ಇದು ಓಲ್ಡ್ ಸ್ಟಿನ್ ಬರುತ್ತೆ. ಬ್ಲಾಕ್ ಅಲ್ಲೇ ಓಲ್ಡ್ ಸ್ಟಿನ್. ಓಲ್ಡ್ ಸ್ಟಿನ್. ಓಲ್ಡ್ ಸ್ಟಿನ್ ಏನ್ ಒಳ್ಳೆ ಜಾತಿ ಇದೆನಾ? ಒಳ್ಳೆ ಜಾತಿನೇ. ಫಿನಿಶಿಂಗ್ ನೋಡಿ ಸರ್, ಕರ ಫಿನಿಶಿಂಗ್ ನೋಡಿ. ಒಳ್ಳೆ ಫಿನಿಶಿಂಗ್ ಇದೆ. ಇದೇನೋ ಇದು ಇದಕ್ಕೊಂಥರ ನೋಡಿ ಜಿಟ್ ಮೇಲೆ ಇದು ನೋಡಿ ಜಾಸ್ತಿ ಇದೆ. ಇವಾಗ ಹಸುಕ ಡಾಕ್ಟ್ರು 7 ಕೊಡೋ ಮೇಲೆ ಡಿಪೆಂಡ್. ಹೌದು, ABS 7 ಕೊಟ್ರೆ, ಸ್ಟ್ರೈಕರ್, ಅರ್ಮೋಡಾ, WW ಹಿಂಗೆ 7 ಕೊಟ್ರೆ ಒಂದ್ 2,800 3,000 ಆಗುತ್ತೆ. ಒಂದ್ 7 ಅದು ಕೊಟ್ರೆ ಒಳ್ಳೆ ಕ್ವಾಲಿಟಿ ಕರ ಕೊಡುತ್ತೆ. ಅಂತ ಇಂತ ಕಾಂಜಿ ಪಿಂಜಿ 7 ಕೊಟ್ರೆ ನೋಡಿ ಹಿಂಗ್ ಇರುತ್ತೆ, ಹಿಂಗಾಗುತ್ತೆ ಅಷ್ಟೇ. ಬಟ್ ಇನ್ನೊಂದ್ ಏನಂತಂದ್ರೆ ನಿಮ್ಗೆ ಈ ಹಸುಗಳ ಬಗ್ಗೆ ಚೆನ್ನಾಗ್ ಗೊತ್ತು ಅನ್ಸುತ್ತೆ ನಂಗೆ. ತುಂಬಾ ಖುಷಿ ಆಯ್ತು. ಯಾವ ತರ ಬ್ರೀಡ್ ಇದಾವೆ ಸಾರ್? ಇದ್ರಲ್ಲಿ ಬಂದು ಒಂದ್ 106 ಜಾತಿ ಐತೆ. ಫಸ್ಟ್ ಸ್ಟಾರ್ಟಿಂಗ್ ಇಂದ ಬಂದು ಎಚ್.ಎಫ್ ಸಿಗುತ್ತೆ, ಓಲ್ಡ್ ಸ್ಟಿನ್ ಸಿಗುತ್ತೆ, ತಿರ್ಗಾ ABS ಸಿಗುತ್ತೆ, ವೈಟ್ ಮೆಜಾರಿಟಿ ಸಿಗುತ್ತೆ, ಜರ್ಸಿ ಸಿಗುತ್ತೆ. ಜರ್ಸಿಯಲ್ಲೇ ವೈಟ್ ಜರ್ಸಿ, ಊಟಿ ಜರ್ಸಿ ಹಿಂಗ್ ಸಿಗುತ್ತೆ. ಹಂಗೆ ಸುಮಾರು ಇದಾವೆ. ಇದ್ರಲ್ಲಿ ಒಳ್ಳೆ ಕ್ವಾಲಿಟಿ ಯಾವ್ದಂದ್ರೆ ಎಚ್.ಎಫ್, ವೈಟ್ ಮೆಜಾರಿಟಿ, ಓಲ್ಡ್ ಸ್ಟಿನ್, ಈ ಮೂರೇ. ಈ ABS ಅಲ್ಲಿ ಸ್ಟ್ರೈಕರ್ ಒಳ್ಳೆ ಜಾತಿ, WW ಅದು ಒಳ್ಳೆ ಜಾತಿ. ಒಳ್ಳೆ ಕಾಸ್ಟ್ಲಿ ದನಗಳೇ ಅಂತಾರ ಅವನ್ನ. ಹೌದೌದು, ಒಳ್ಳೆ ಕ್ವಾಲಿಟಿ. ಸಾಕ್ದ್ರೆ ಅಂತ ಸಾಕ್ಬೇಕು ಸರ್. ದನ ಸಾಕ್ದ್ರೆ ತುಂಬಲ್ಲಿ ಒಂದ್ 2-2.5 ಗಂಟೆ ಹೋಗುತ್ತೆ. ನಿಮ್ದೊಂದು ನಂಬರ್ ಹೇಳ್ಬಿಡಿ. ನಮ್ದ 7760480521.
ಯಾರಾದ್ರೂ ಬಂದ್ರು ನಿಮ್ಮ ಹತ್ರ ಬಂದ್ರು ಸರಿ ಓಕೆ ಸರ್, ಯಾರನ್ನ ಬರ್ಲಿ ತಗೊಳೋಣ. ಹಾ ಪಡ್ಡೆಗಳು ಬೇಕಂದ್ರೆ ಪಡ್ಡೆಗಳು ಬೇಕಾದ್ರೆ ತಗೋಣ, ಹಸು ಬೇಕಾದ್ರೂ ತಗೊಳೋಣ. ಸರಿ ನಿಮ್ಮ ಆಯ್ತು. ಹೆಸರು ಇನ್ನೊಂದ್ಸಲ ಹೇಳ್ಬಿಡಿ. ನಮ್ಮ ಹೆಸರು ಬಂದು ಚೇತನ್ ಅಂತ, ಕೈವಾರ ಹತ್ರ ಹುಲ್ಗುಮ್ನಳ್ಳಿ. ಕೈವಾರದ ಹತ್ರ ನಿಡ್ಗುಂದಳ್ಳಿ. ಯಾರು ಬೇಕಾಗಿರೋರು ಹುಲ್ಗುಮ್ಮನಹಳ್ಳಿ. ಬೇಕಾಗಿರೋರು ಆಯ್ತಾ, ಇದೊಂದು ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಹಾಕಿದೀನಿ. ಹಾ ಯಾರು ಬಂದ್ರು ಮಾತ್ರ ಕೊಡ್ಸ್ಬಿಡಿ. ಸರಿ ಓಕೆ ಸರ್, ಓಕೆ ನನ್ ಮಾನ ಮರಳಿ ತೆಗೀರಿ. ಸರಿ ಓಕೆ ಸರ್, ತುಂಬಾ ಧನ್ಯವಾದಗಳು. ಸರಿ ಓಕೆ. ಎಲ್ಲರೂ ನೋಡ್ತಾರೆ ಅದ್ರಲ್ಲಿ ಇವ್ರು ಬಂದು ದಳ್ಳಾಳಿಗಳು ಇವರೆಲ್ಲ. ಹಾ ಹಾ ಇವರೆಲ್ಲ ಈ ಕರ ಎಲ್ಲ ಇದು ಚಿಂತಾಮಣಿ ಸಂತೆ, ಕರ ಸಂತೆಯಲ್ಲಿ ಹಾ ಇವ್ರು ಮೈನ್ ದಳ್ಳಾಳಿ, ಹಾ ನೆಕ್ಸ್ಟ್ ದಳ್ಳಾಳಿ, ಹಾ ಮೂರನೇ ದಳ್ಳಾಳಿ, ಹಾ, ಹಾ. ಮೈನ್ ಟಾಪ್ ದಳ್ಳಾಳಿ ಅವರು. ಹಾ. ಮೇನ್ ದಳ್ಳಾಳಿ ಏನಿದ್ರೆ ಅದು ಕರ ಬಿಟ್ಬಿಡ್ತಾರೆ. ಮೇನ್ ದಳ್ಳಾಳಿ ಅವ್ರ ಕರಾಗ ಮಾಮೂಲಿ ಏನೋ ಒಂದ್ ಧರ್ಮದಿಂದ ಒಂದ್ 200-500 ಕೊಡ್ಬೋದು ಅಷ್ಟೇ. ಅಷ್ಟೇ. ಸಂತೋಷ. ಯಾರು ಬಂದ್ರು ಅಷ್ಟೇ, ಯಾರು ಬಂದ್ರು ಕೊಡಿಸ್ತೀರಾ? ಯಾರು ಬಂದ್ರು ಕೊಡ್ತಾರೆ. ತುಂಬಾ ಧನ್ಯವಾದಗಳು ಯಜಮಾನ್ರೆ. ನೋಡಿ ಹಿಂಗಿರುತ್ತ ಪಾಪ ಯಜಮಾನ್ರುಗಳು ಎಲ್ಲ ವಾಸುಗಳು ಇಟ್ಕೊಂಡು ನಿಂತ್ಕೊಂಡಿರ್ತಾರೆ ಇವತ್ತು. ಹಾ ಹಾ ಅವನ್ ಪ್ರಶ್ನೆ ಮಾಡೋಣ. ಹಾ ಹಾ ನಮಸ್ಕಾರ. ಹಾ ಹೇಳಿ ಹೆಸ್ರು ನಿಮ್ದು? ತಮ್ಮಣ್ಣ ತಮ್ಮಣ್ಣ ಅಂತ ಹೇಳಿ. ಯಾವ ಊರು ನಿಮ್ದು? ಕೈವಾರ ಹತ್ರ ಹಳ್ಳಿ, ಹಳ್ಳಿ. ಏನ್ ಚಿಂತಾಮಣಿ ಸಂತೆ ಹತ್ರ ನಿಮ್ಗೆ? ಹತ್ರ. ತುಂಬಾ ಖುಷಿ ಆಗುತ್ತೆ. ಹಾ ಏನ್ ಎಷ್ಟು ವರ್ಷದಿಂದ ಬರ್ತಾರೆ ವಾರದಿಂದ ಸುಮಾರು ಒಂದು 10-15 ಮಾಡ್ತೀವಿ ವಾರಕ್ಕ. ವಾರಕ್ಕ ಏನ್ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಸಂತೆಗೆ? ಒಂದು 20 ವರ್ಷದಿಂದ. ಪರವಾಗಿಲ್ಲ. ಹಾ ಏನ್ ಈ ಸಂತೆನೆ ನಂಬ್ಕೊಂಡು ಎಷ್ಟು ಜನ ಬದುಕಿದ್ದಾರೆ? ಹಾ? ಈ ಸಂತೆನೆ ನಂಬ್ಕೊಂಡು ಎಷ್ಟು ಜನ ಬದುಕಿದ್ದಾರೆ ಅಲ್ವಾ? ಸುಮಾರು ಜನ ಬರ್ತಾರೆ. ಅಲ್ವಾ? ಹಾ. ಹಾ? ಹಾ. ಏನ? ಈ ನಿಮ್ಮ ವಯಸ್ಸಾದಷ್ಟು ನಮ್ಗೆ ಅನುಭವ ಇಲ್ಲ. ಇಲ್ಲ. ಹಾ? ಹಾ. ನೀವ್ ಎಷ್ಟು ಮಾರಿರ್ಬೋದು ಒಂದ್ ಸಂತೆಗ? ಏನೋ ಒಂದು ದಿನಕ್ಕ ಒಂದು ಭಾನುವಾರ ದಿವಸಕ್ಕ ಹೇಳಕ್ಕಾಗಲ್ಲ. ಒಂದೊಂದ್ ದಿವಸ ವಾಪಸ್ ಹೋಗ್ತವೆ, ಹಾ. ಒಂದೊಂದ್ ದಿನ ಮಾರ್ತವೆ, ಹ್ಮ್ ಒಂದೊಂದ್ ದಿನ 2-3 ಮಾರಾಕ್ತಿವಿ. ಹಾ. ಹಂಗೆ ಈ ತರ. ಇವತ್ತು ಎಷ್ಟು ಮಾರಿದ್ರಿ ಮತ್ತೆ? ಇವತ್ತು 3 ಮಾರಿದ್ವಿ. 3 ಇದೆ 3 ಇರೋದನ್ನ ನಿಜ ಹೇಳ್ರಿ. ಯಾಕಂದ್ರೆ ನೋಡೋ ಹೇಳೋದಣ್ಣ. 6 ಜನ ನೋಡೋದು ಹಾ ನಾವೇನೈತೆ ನಿಜ ಏನಿಲ್ಲ ಇವತ್ತು ಬಜಾರ್ ಇಲ್ಲ. ಹಾ. ಆ ತರ ಯಾಕ್ ಬಜಾರ್ ಇಲ್ಲ ಇವತ್ತು? ಬಜಾರ್ ಇಲ್ಲ, ಮಳೆ ಇಲ್ಲ, ಮೇವುಗಳಿಲ್ಲ. ಮಳೆಗೂ ಬಜಾರ್ಗೂ ಏನ್ ಸಂಬಂಧ? ಮೇವು ಬೇಕು. ಹಾ, ಮೇವು ಹಾ. ಕೊಂಡ್ಕೊಂಡು ಹೋಗೋರ್ಕ ಹ್ಮ್ ಮೇವು ಇರ್ಬೇಕಲ್ಲ, ತಗೊಂಡ್ ಹೋಗೋರ್ಕ ಹ್ಮ್ ಮೇವು ಇಲ್ಲದಕ್ಕ ಬಜಾರ್ ಡೌನ್. ಅದಕ್ಕೆ ಬಜಾರ್ ಡೌನ್. ಏನ್ ವ್ಯಾಪಾರದ ಗಿರಾಕಿ ಎಲ್ಲಿಂದ ಬರ್ತಾರೆ ಇದಕ್ಕ ಸಂತೆಗ? ಎತ್ತಿನ ಬರ್ತಾರೆ, ಬೇಜಾನ್ ಕಡೆಯಿಂದ ಬರ್ತಾರೆ. ಏನ್ ಪರವಾಗಿಲ್ಲ ಸಂತೆ? ಏನ್ ಒಳ್ಳೆ ಕ್ವಾಲಿಟಿ ಸಿಗ್ತಾವ? ಒಳ್ಳೆ ಕ್ವಾಲಿಟಿ ಕರ ರೇಟ್ ಇದೆ. ರೇಟ್ ಇದೆ ಅಂತ ಇಂತದ್ ಇಲ್ಲ. ಇಲ್ಲ. ಏನ್ ಇವತ್ತು ಎಷ್ಟಿಗೆ ಮಾರಿದ್ರಿ ಅಂದ್ರೆ 3 ಕರು ಮಾರಿದೀನಿ ಅಂತ? ಒಂದು ಲೆಕ್ಕ ಅಲ್ಲ. ಎಷ್ಟಿಗೆ ಮಾರಿದ್ರಿ? ಒಂದು 30, ಒಂದು 15, ಒಂದು 16 ಹಾ. ಈ ತರ ಮಾರಿ. ನಿಮ್ ಹೆಸರು ಹೇಳಿ ನಮ್ಗೆ. ತಮ್ಮಣ್ಣ. ತಮ್ಮಣ್ಣ ಅಂತಾರೆ. ಯಾಕ ತುಂಬಾ ಖುಷಿ ಆಯ್ತು. ನೀವು ಈ ಸಂತೆಗೆ ಸೀನಿಯರ್ ಅನ್ಕೊಂತೀನಿ. ಸೀನಿಯರ್ ಅಲ್ವಾ? ವಯಸ್ಸಲ್ಲಿ ದೊಡ್ಡವರು. ಯಾವ 2 ಕರುಗಳು ಇಟ್ಕೊಂಡ್ ಬಂದಿರ? ಏನ್ ಹೇಳ್ತೀರಾ ರೇಟು? ರೇಟ್ 28,000. ಹಾ. ಇದು 18,000 18,000 ಹೇಳ್ತಾ ಇದ್ರಿ. ಇದೇನ ಕರು ಏನೋ ಕೊಂಬು ಕೊಯ್ದಾಕಿದೆ. ಕೊಯ್ದು ಹಾಕಿರೋದು ಸುಟ್ಟಿರೋದು ಅದು? ಅದೇ ಸುಟ್ಟು ಕೊಯ್ದೇ ಇರೋದು. ಹಾ ಹಾ ಕೊಯ್ದು ಬಿಟ್ಟು ಸುಟ್ಟಿರೋದು ಅದು. ಹಾ. ಬರಲ್ಲ ಅದು. ಇನ್ ಬರಲ್ಲ ಅಷ್ಟೇ? ಬರಲ್ಲ ಅಷ್ಟೇ. ಯಾಕೆ ಕೊಂಬುಗಳು ಬರ್ಸಲ್ಲ? ಯಾಕೆ? ನೋಡಕ್ ಚೆನ್ನಾಗಿರಲ್ಲ, ನೋಡಕ್ ಅಂದವಾಗಿರಲ್ಲ. ಹಾ ಹಾ ಹಂಗಾಗಿ ಕೊಂಬುಗಳು ಸುಟ್ಟಾಗ್ಬಿಡ್ತೀರಾ? ಏನೋ ಚಿಕ್ಕನ್ನೆಲ್ಲ ಇರುವಾಗಲೇ ಸುಟ್ಟಾಗ್ಬಿಡ್ತೀರಾ? ಇನ್ನ ಚಿಕ್ಕದಾಗಿ ಸುಡ್ಬೇಕಾಗಿತ್ತು. ಹಾ. ಈ ದೊಡ್ಡ ಕರ ಆಗಿ ಇರೋದಕ್ಕೆ ಇವಾಗ ಸುಟ್ಟಿ. ನೋಡಿ ಹಿಂಗೆ ಪಾಪ ಯಜಮಾನ್ರು ಒಳ್ಳೆ ವ್ಯಾಪಾರಸ್ವ. ಹಿಂಗೆ ವ್ಯಾಪಾರ ಮಾಡ್ಕೊಂಡು ಇಲ್ಲೇ ಏನೋ ಜೀವನ ಮಾಡ್ತಾರೆ. ತುಂಬಾ ಸಂತೋಷ ಆಯ್ತು ತಮ್ಮಣ್ಣ. ಆಯ್ತು ಬಿಡು. ವ್ಯಾಪಾರ ಚುರುಕಾಯ್ತಾ ಏನು? ಎಲ್ಲ ಪಡ್ಡೆಗಳೇ ಬರ್ತಾವ. ಏನು ಹಾಕೊಂಡಿದ್ದೆ? ವ್ಯಾಪಾರಗಳು ಹಂಗೆ ನಡೀತದೆ. ಅಂದ್ರೆ ಇವತ್ತೇನೋ ಡಲ್ಲು. ಯಾವ ಥರ ಅಂತ ಗೊತ್ತಿಲ್ಲ ನಮ್ಮನ್ನ. ಯಾಕೋ ಹಂಗೆ ಕಚ್ಚಿಯ? ಕಚ್ಬೇಡ ಕಣ, ಬಟ್ಟೆ ಕಚ್ಬೇಡ ಕಣ, ತೆಗಿಯೋ.
ಇಲ್ಲಿಗೆ ಅಂತ ಇಂಥ ಕರುಗಳು ಬರ್ತವೆ. ನೋಡಿ ಇವತ್ತು ಸಂತೆ ಮಾತ್ರ ತುಂಬಾ ಹೋಗಿದೆ. ಆದ್ರೂ ವ್ಯಾಪಾರಗಳಿಲ್ಲ, ಅದೇ ಬೇಜಾರು. ಪಾಪ ಹೆಣ್ಮಗು ವ್ಯಾಪಾರ ಇಲ್ಲದೆ ನಿಂತ್ಕೊಂಡ್ಬಿಟ್ಟಿದ್ವಿ ಇವತ್ತು. ನೋಡೋಣ ಬನ್ರಿ ಇನ್ನು ಯಾವ ತರ ಸುಳಿದಾವೆ. ಇನ್ನು ಗಾಡಿಗಳು ಲೋಡ್ ಮಾಡ್ತಾ ಇದಾರೆ, ಅವ್ರ ಹತ್ರ ಹೋಗೋಣ. ಹೋದ್ಸರಿ ನಿಮ್ಗೆ ಲೋಡ್ ಮಾಡೋದೆಲ್ಲ ತೋರಿಸಿದ್ಯಾ. ಪ್ರತಿ ಕಿರಿಕಿರಿ, ಸಾಲದ ಬಾಧೆ, ಆರೋಗ್ಯ ಸಮಸ್ಯೆ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಅತಿ ಶೀಘ್ರದಲ್ಲಿ ಪರಿಹರಿಸುವಂತ ಈ ಉಂಗುರದ ಬಣ್ಣ ಮಾತ್ರ ಹೋಗುವುದಿಲ್ಲ. ಬನ್ನಿ, ಪಂಚಧಾತು, ಅಷ್ಟಧಾತು, ರಾಶಿ ಉಂಗುರ. ಏನ್ ಹೊಡೆದ್ರೆ ಅಷ್ಟೇ, 1 ಕಿಲೋಮೀಟರ್ ದೂರ ಹೋಗ್ಬೇಕು. ಏನು ಎಮ್ಮೆಗಳು ಬಂದವೆ ಇವತ್ತು ಕಡಿಮೆನೆ. ಹೋದ ವಾರ ಅಂತೂ ಜಾಸ್ತಿ ಬಂದಿದ್ವಿ ಎಮ್ಮೆಗಳು. ನೋಡೋಣ.